ಬಸವರಾಜರೇ, ಟಿಕೆಟ್ ತೊಗೊಂಡಿದ್ರಾ? ಮಂತ್ಲಿ ಪಾಸು ತಗೊಂಡೆ ಸರ್. ಏನು ತೊಗೊಂಡಿದ್ರಿ ತೋರಿಸಿ. ನೋಡಿ 3 ತಿಂಗಳದು ಹಾಂ ಪಾಸ್ ತಗೊಂಡೆ. ಸರ್ ನೀವು ಸರ್ ನಾನು 3 ತಿಂಗಳು ಪಾಸ್ ತಗೊಂಡಿದ್ದೀರಾ? ಸರ್. ಸರ್ ನೀವೇನು ಮಾಡಿದ್ದೀರಾ? ಸರ್ ಆನ್ಲೈನ್ ತಗೊಳ್ಳಿ ರೈಲ್ ಒನ್ನಲ್ಲಿ. ಹೌದಾ? ಹಿಂಗೆ ತಗೋಬೇಕಂತ. ಓಕೆ. ಇದು ರೈಲ್ ಒನ್ ಆ್ಯಪ್ ಸರ್ ಇದು. ಸರಿನಾ? ಅಂತ ಸರ್. ಇದರಲ್ಲಿ ನೀವು ರಿಸರ್ವ್ ಟಿಕೆಟ್ ಇದೆ, ಅನ್ರಿಸರ್ವ್ಡ್ ಇದೆ, ಪ್ಲಾಟ್ಫಾರ್ಮ್ ಟಿಕೆಟ್ಸ್ ಇದೆ. ಓಕೆ. ಸರಿನಾ? ನೀವು ಅನ್ರಿಸರ್ವ್ ಟಿಕೆಟ್ಗೆ ಹೋಗಿ, ಹಾಂ. ಅದರಲ್ಲಿ ಸೀಸನ್ ಟಿಕೆಟ್ಗೆ ಹೋಗಿ, ಸೀಸನ್ ಟಿಕೆಟ್ ಹೋಗಿ ಫ್ರಮ್ ಆ್ಯಂಡ್ ಟು ಅಡ್ರೆಸ್ ಹಾಕಿ, ಅಂದರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು ನೀವು. ಹೋಗ್ಬಿಟ್ಟು ಯಾವ ಡೇಟಿಂದ ಶುರು ಮಾಡಬೇಕು. ಸಪೋಸ್ ಇವತ್ತೇ ಶುರು ಮಾಡ್ಬೇಕಾದ್ರೆ ಇವತ್ತಿನ ಡೇಟ್ ಹಾಕಿ, ಇಲ್ಲ ನೆಕ್ಸ್ಟ್ ಡೇಟ್ ಅಂತ ಹಾಕಿ ಹಾಕ್ಬಿಟ್ಟು ಪ್ರೊಸೀಡ್ ಟು ಬುಕ್ಕಿಂಗ್ ಮಾಡಿದ್ರೆ ನಿಮಗೆ ಅದು ಗೇಟ್ ವೇ ಕರ್ಕೊಂಡು ಹೋಗುತ್ತೆ ಪೇಮೆಂಟ್ ಮಾಡೋಕ್ಕೆ. ಅಂದರೆ ನೀವು ಕ್ಯಾನ್ ಟೇಕ್ ಇಟ್ ಫಾರ್ ಮಂತ್, 2 months, 3 months ಆ ಥರ ಹಾಫ್ ಇಯರ್ಲಿ ತೊಗೋಬೋದು. ಅಲ್ಲೋಗಿ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಟಿಕೆಟ್ ಜನರೇಟ್ ಆಗುತ್ತೆ. ಟಿಕೆಟ್ ಜನರೇಟ್ ಆದಾಗ ಆ ಟಿಕೆಟ್ ಹೀಗೆ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ. ಓಕೆ. ಈ ಟಿಕೆಟ್ ತೋರಿಸಿದ್ರೆ ಸಾಕು ನೀವು ಟಿ ಸಿಗೆ. ಸರಿನಾ? ಓಕೆ. ಇದು ಪಾಸ್ ಥರ ಇದು ಪಾಸೇ ಇದು ಪಾಸ್ ಥರನೇ ಬಳಸ್ಬೋದು ನಾವು. ಹೌದು. ಸೊ ನಮಗೆ ಹಾರ್ಡ್ ಕಾಪಿ ಇಟ್ಕೊಂಡು ಹೋಗೋದು ತಪ್ಪುತ್ತೆ. ನಮಗೆ ಹಾರ್ಡ್ ಕಾಪಿ ಬೇಕಾಗಿಲ್ವಲ್ಲ? ಹಾರ್ಡ್ ಕಾಪಿ ಬೇಡ ನಮಗೆ, ಬರೀ ನಾವು ಸಾಫ್ಟ್ ಕಾಪಿ ಮೊಬೈಲ್ ಇಟ್ಕೋಬೋದು. ಹೌದು. ಓಕೆ. ಥ್ಯಾಂಕ್ ಯು ಸರ್. ನಾವು ನಮಗೆ ಸಮಯ ಉಳಿಸ್ತಾ ಇದ್ದೀರಿ ಸರ್. ಸಮಯನೂ ಉಳಿಸ್ತಾ ಇದ್ದೀವಿ, ಮತ್ತೆ ನಮ್ಮದು ಜಾಬಲ್ಲಿ ಅದನ್ನ ಇಟ್ಕೊಂಡು ಕಾಪಾಡ್ಕೊಳ್ಳೋದು ತಪ್ತಾ ಇದೆ. ಹೌದು. ಮೊಬೈಲಲ್ಲೇ ಯೂಸ್ ಮಾಡೋಣ. ಓಕೆ, ರೈಟ್. ಥ್ಯಾಂಕ್ ಯು ಸರ್. ವೆರಿ ಹ್ಯಾಂಡಿ. ನೋಡಿ ಸರ್, ಅಲ್ಲಿ ಕಾಯ್ಕೊಂಡು ನಿಂತ್ಕೋಬೇಕು. ನಿಂತ್ಕೊಳ್ಳಂಗಿಲ್ಲ, ಏನು ಮಾಡಂಗಿಲ್ಲ. ಒಬ್ರು ಕೈ ಇಡೋದು, ನನಗೆ ಕೊಡಿ ಸರ್, ನನಗೆ ಕೊಡಿ ಸರ್. ನನ್ನ ಟ್ರೈನು ಹೋಗಿದ್ದು ಬೆಳಿಗ್ಗೆ. ಟ್ರೈನು ಅನೌನ್ಸ್ ಮಾಡ್ತಾ ಇದ್ದಾರೆ, ಟಿಕೆಟ್ ಕೊಟ್ಟಿಲ್ಲ. ಕ್ಯೂ ಇದೆ. ಹೆಂಗೂ ಜನಾರ್ದನ್ ಸರ್ ಹೇಳಿದ್ರಲ್ಲ, ಮೈಲಾರಪ್ಪರು ಇದ್ದಾರೆ ಅಂತ. ಮೈಲಾರಪ್ಪ ಅಂದ್ಕೊಂಡೆ ಅವರು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಇದನ್ನ ಇದೇ ಟಿಕೆಟ್ ಏನು ಗೊತ್ತಾ ಸರ್, ಒಂದು ಡಿಸಡ್ವಾಂಟೇಜ್ ಅಂದರೆ ನೀವು ಟ್ರೈನ್ ಒಳಗೆ ಬಂದಮೇಲೆ ಬುಕ್ ಮಾಡೋಕ್ಕಾಗಲ್ಲ. ಟ್ರೈನ್ ಟ್ರ್ಯಾಕ್ ಮೇಲೆ ಎಲ್ಲಿದ್ರು ಇದು ಡಿಟೆಕ್ಟ್ ಮಾಡುತ್ತೆ, ಬುಕ್ಕಿಂಗ್ ಮಾಡೋಕ್ಕೆ ಬಿಡಲ್ಲ. ನಾವು ಮನೆಯಲ್ಲಿದ್ದಾಗಲೇ ಶುರು ಮಾಡಬೇಕು. ಮನೆಯಲ್ಲಿದ್ದಾಗ ಅದು ಐ ಥಿಂಕ್ ಅರೌಂಡ್ 500-600 meters ಡಿಸ್ಟೆನ್ಸ್ ಇರಬೇಕು ರೈಲ್ವೆ ಸ್ಟೇಷನ್. ಅವಾಗಲೇ ಬುಕ್ ಮಾಡೋಕ್ಕಾಗಲ್ಲ, ಬುಕ್ ಮಾಡೋಕ್ಕಾಗಲ್ಲ. ಸೊ ನಾವು ಪಾಸ್ ಬೇಕು ಅಂದಾಗ ನಾವು ಒಂದ್ಸತಿ ನಾವು ಮನೆಯಲ್ಲಿದ್ದಾಗಲೇ ಬುಕ್ ಮಾಡಿಬಿಟ್ರೆ ಬೆಟರ್. ಬೆಸ್ಟ್. ನಾವು ಒಂದಿನ ಸಾಯಂಕಾಲ ಕೂತ್ಕೊಂಡು ಟಿ ಸಿ ಅವರು ಬಂದ ಮೇಲೆ ನೀವು ಬುಕ್ ಮಾಡೋಕ್ಕಾಗಲ್ಲ. ಆಗಲ್ಲ. 500 ಮೀಟರ್ ದೂರ ಇರಬೇಕು. ಟಿ ಸಿ ಬಂದಮೇಲೆ ದುಡ್ಡು ಕೊಟ್ಬಿಟ್ಟು ಪೆನಾಲ್ಟಿ ಪೇ ಮಾಡಬೇಕು. ಸ್ನೇಹಿತರೆ, ಇನ್ನು ಮುಂದೆ ಯಾರಾದರೂ ಇದು ರೈಲ್ ಒನ್ ಇದೆ ಸರ್ ನಂದು. ರೈಲ್ ಒನ್ ಆ್ಯಪಲ್ಲಿ ನಿಮಗೆ ಬೇಕಾಗಿರೋಂಥ ಟಿಕೆಟನ್ನು ಮಂತ್ಲಿ ಬೇಕಾ ಮಂತ್ಲಿ, ಅವತ್ತಿನ ದಿನ ಬೇಕಾ ಅವತ್ತಿಂದು, 3 ತಿಂಗಳು ಬೇಕಾ 3 ತಿಂಗಳು, 2 ತಿಂಗಳು ಬೇಕಾ 2 ತಿಂಗಳು, ಆಯ್ಕೆ ನಿಮಗೆ ಬಿಟ್ಟಿದ್ದು. ನೀವು ಮಾಡ್ಕೊಳ್ಳಿ. ಮಾಹಿತಿಗಾಗಿ ಧನ್ಯವಾದ ಸರ್. ನಿಮ್ಮೆಲ್ಲ ಗ್ರೂಪ್ಗಳಿಗೂ ಹೇಳಿ. ಗೊತ್ತೇ ಆಗಿದ್ರೆ ನಾನು 2 ದಿನ ಮಾತ್ರ ಬರೋದು. ಒಂದಿನದ್ದು ಅಲ್ಲಲ್ಲೇ ಮಾಡ್ಕೊಂಡು ಬಂದುಬಿಡ್ತಾರೆ. ಬೆಸ್ಟ್ ಅದು. ಹೌದು. ಈಗ ಯಾಕೆ ಪಾಸ್ ಪಾಸ್ ತಗೊಂಡ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ. ವರ್ಕೌಟ್ ಆಗುತ್ತೆ ಅಂದರೆ ಈಗ ಉದಾಹರಣೆಗೆ ತಿಂಗಳಲ್ಲಿ ಎಷ್ಟು ದಿನ ನಾನು 8 ದಿನ ಬರೋದು, 80 ರೂಪಾಯಿ. ಹೌದು. 3 ತಿಂಗಳಿಗೆ 24. 3 ತಿಂಗಳು ಯೋಚನೆ ಇಲ್ಲ. ಯಾಕೆ ಯೋಚನೆ ಮಾಡ್ತೀರಾ? ಒಂದೇ ಸಾರಿ ಪರ್ಚೇಸ್ ಮಾಡಿ, ಮಂತ್ಲಿ ಪಾಸು, ಕ್ವಾರ್ಟರ್ಲಿ ಪಾಸ್ ತಗೊಳ್ಳಿ, ಎಂಜಾಯ್ ಮಾಡಿ. ರೈಲ್ವೆ ನಿಗಮವನ್ನು ಬೆಳೆಸಿ ಉಳಿಸಿ. ದಯಮಾಡಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಬೇಡಿ. ಏನು ಸರ್, ಟಿಕೆಟ್ ಇಲ್ಲದೆ? ಖಂಡಿತ ಟಿಕೆಟ್ ರಹಿತ ಪ್ರಯಾಣ ದಂಡಕ್ಕೆ ಆಹ್ವಾನ. ಏನು ಹೇಳ್ತೀರಾ ಸರ್ ನೀವು? ಹೌದು, ಖಂಡಿತ. ಟಿಕೆಟ್ ಅಬ್ಸಲ್ಯೂಟ್ಲಿ ಸರ್. ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಬೇಡಿ. 10 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿ ರೈಲ್ವೇಸ್. ಹೌದು, ಇದು ನಮ್ಮದು. ಧನ್ಯವಾದ.